ನೋಡಿ ಯೂಶಲಿ ಎಲ್ಲರ ಮನೇಲೂ ದೇವ್ರ ಮನೆ ನಾರ್ತ್ ಈಸ್ಟ್ ಇಲ್ಲ ಈಸ್ಟ್ ಆ ಕಡೆ ಇರುತ್ತೆ. ಬಟ್ ಈ ನಾರ್ತ್ ಈಸ್ಟ್ ಅನ್ನೋ ಝೋನ್ ಬಂದ್ಬಿಟ್ಟು ತುಂಬ ನೀಟ್ ಆ್ಯಂಡ್ ಕ್ಲೀನ್, ಯಾಕಂದರೆ ವಾಸ್ತು ಪ್ರಕಾರ ಅಮೃತ ಇಡ್ತಾರೆ ಅನ್ನೋದು ಹೇಳ್ತೀರಿ. ಸೊ ಫಸ್ಟು ಕ್ಲೀನ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಝೋನ್. ದಟ್ ಈಸ್ ಅ ಗೋಲ್ಡನ್ ರೂಲ್. ನೋಡಿ ಲಿವಿಂಗ್ ರೂಮಲ್ಲಿ ಏನಾಗುತ್ತೆ ಅಂದರೆ ನಾವು ಪಿಕ್ಚರ್ಸ್ನ ಹ್ಯಾಂಗ್ ಮಾಡ್ತೀರಿ. ಈ ಪಿಕ್ಚರ್ಸ್ ಹಾಕಿದಾಗ ಯಾವ ಪಿಕ್ಚರ್ಸ್ ಹಾಕಬೇಕು ಯಾವ ಪಿಕ್ಚರ್ಸ್ ಹಾಕಬಾರ್ದು ಅಂತ ನೀವು ತಿಳ್ಕೊಂಡಿರಬೇಕು. ಸ್ಪೆಷಲಿ ವಾರ್ ಪಿಕ್ಚರ್ಸು, ನೆಗೆಟಿವ್ ಪಿಕ್ಚರ್ಸು ಆ ಥರ ಹಾಕಬಾರ್ದು. ಅದರಿಂದ ನಿಮಗೆ ಒಂದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಸಿಗುತ್ತೆ. ಅದೇ ಥರ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ಕುದುರೆ ಹಾಕಿ ಅದು ಹಾಕಿ ಇದು ಹಾಕಿ ಅಂತ ಹೇಳ್ತಾರೆ. ಬಟ್ ಅದು ಯಾವ ಪೊಸಿಷನ್ ಇಡಬೇಕು ಅಂತ ತಿಳ್ಕೊಂಡು ಹಾಕಿದ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನೋಡಿ ಏನಾಗುತ್ತೆ ಅಂದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಏನು ಸರ್ ಹಿಂಗೆ ಹೇಳ್ತಿದ್ದೀರಾ ಅಂತ ಹೇಳ್ತೀರಾ. ನೋಡಿ ನಾವೇನು ಮಾಡ್ತೀವಿ ಅಂದರೆ ಬೆಡ್ಶೀಟೆಲ್ಲ ಒಂಥರ ಕಲರ್ ಬೆಡ್ಶೀಟು, ರೆಡ್ ಕಲರ್ ಬೆಡ್ಶೀಟು, ಬ್ಲೂ ಕಲರ್ ಬೆಡ್ಶೀಟು, ಫ್ಲವರ್ಸು ಆ ಥರ. ನೋಡಿ ಬೆಡ್ರೂಮ್ ಅಂದರೆ ಹೋಗಿ ನೆಮ್ಮದಿಯಾಗಿ ಮಲಗಬೇಕು. ನೀವು ಯಾವುದಾದ್ರು ಒಂದು 5 ಸ್ಟಾರ್ ಹೋಟ್ಲಿಗೆ ಹೋಗಿದ್ರೆ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ವೈಟ್ ಕಲರು, ಕ್ರೀಮ್ ಕಲರ್ ಬೆಡ್ಶೀಟ್ ಪ್ಲೇನ್ ಆಗಿ ಆ ರೂಮೆಲ್ಲ ಒಂದು ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಅದೇನಂದರೆ ಪೀಸ್ ಆಫ್ ಮೈಂಡ್. ನಿದ್ದೆ ಮಾಡಿದಾಗ ಈ ಥರ ಎಲಿಮೆಂಟ್ಸ್ ಜಾಸ್ತಿ ಇರಬಾರ್ದು. ಬೆಡ್ಶೀಟ್ ಫುಲ್ ಕಲರ್ಸಿಂದ ಸ್ವಲ್ಪ ಎಕ್ಸ್ಟ್ರಾ. ಸೊ ಆದಷ್ಟು ಸಿಂಪಲ್ ಆ್ಯಂಡ್ ನೀಟಾಗಿ ಪ್ಲೇನ್ ಬೆಡ್ಶೀಟ್ಸ್ ಯೂಸ್ ಮಾಡಿ. ಅದೇ ಥರ ರೂಮ್ನ ಆದಷ್ಟು ಸಿಂಪಲಾಗಿ ಇಟ್ಕೊಳ್ಳಿ. ತುಂಬ ಎಲಿಮೆಂಟ್ಸ್ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಡಿಸ್ಟರ್ಬೆನ್ಸ್ ಬರುತ್ತೆ. ನೋಡಿ ಕಿಚನಲ್ಲಿ ಅಗ್ನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ರೂಲು. ಬಟ್ ಅದರಲ್ಲಿ ಗೋಲ್ಡನ್ ರೂಲ್ ಇಲ್ಲ ಅಂತಂದರೆ ನಿಮ್ಮ ಹೊಲೆ ಸರಿಯಾಗಿ ಉರಿತಾ ಇದೆಯಾ ಅಂತ ನೋಡ್ಕೊಳ್ಳಿ. ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ ಆ ಹೊಲೆ ಸರಿಯಾಗಿ ಉರಿತಾ ಇಲ್ಲ ಅಂದಾಗ ಎಷ್ಟೊಂದು ನೆಗೆಟಿವ್ ರಿಸಲ್ಟ್ಸ್ ಬರುತ್ತೆ. ಅಂದರೆ ನಮ್ಮದು ಒಂದು ಏನು ಬೆಂಕಿ ಅನ್ನೋದು ಏನಿದೆಯಲ್ವಾ ಅದು ಕರೆಕ್ಟಾಗಿ ಉರಿಬೇಕು ಅನ್ನೋದು. ಅದೇ ಥರ ಕರೆಕ್ಟಾಗಿ ಆಗ್ನೇಯದಲ್ಲಿ ಕರೆಕ್ಟ್ ಪೊಸಿಷನಲ್ಲಿ ನೀವು ಕಿಚನಲ್ಲಿ ಗ್ಯಾಸ್ ಇಟ್ಕೊಂಡು ನೀವು ಅಡುಗೆ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇದೇ ಥರ ವಾಸ್ತು ಟಿಪ್ಸ್ಗಾಗಿ ಫಾರ್ಚೂನ್ ಪಿರಮಿಡ್ ಸೆಂಟರ್ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.